ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀದೇವಿ ಮಹಾತ್ಮೆ 1ನೇ ಅಧ್ಯಾಯ 17ನೇ ಪದ್ಯ. ಸಾಲು ಗುಡಿಗಳು ಸಾಲು ಗೋಪುರ ಸಾಲು ಮನೆಗಳು ಸಾಲಿನಂಗಡಿ ಸಾಲು ಕುದುರೆಯು ಸಾಲ್ಗಳಾನೆಯು ಸಾಲು ವರರಥವು ಸಾಲು ಅಂದಣವೇರಿ ಬರುತಿಹ ಸಾಲು ಸಾಲಿನ ದೊರೆಗಳು ಪ್ರಜೆ ಸಾಲು ಸಾಲಿನಲ್ಲಿದ್ದುದ ಕೈಲಾಸಪುರ ವರದಿ. ಇದು ಈ ಒಂದು ಪದ್ಯದಲ್ಲಿ ಆ ವರ್ಣನೆ. ಅಲ್ಲಿ ಹತ್ರ ಹೋಗ್ತಕ್ಕಂಥವ್ರು ನಾವು ಅಂದ್ಕೊಳ್ತೀವಿ ಅಷ್ಟೇ. ನಾವೇನು ಅಂದ್ಕೊಳ್ತೀವಿ, ಯಾರು ಬಿಡಪ್ಪ ಈ ಒಂದು ಆಧ್ಯಾತ್ಮ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು, ಯಾರೋ ಸಾಧನೆ ಮಾಡೋರು ಯಾರಿದ್ದಾರೆ ಬಹಳ ಕಡಿಮೆ, ವಿರಳ ಅಂದ್ಕೊಳ್ತೀವಿ. ಆದರೆ ಆ ಹತ್ರಕ್ಕೆ ಹೋದಾಗ ಮಾತ್ರ ಇಷ್ಟು ಒಂದು ಜನಗಳಿದ್ದಾರೆ ಅಂತ ಗೊತ್ತಾಗತ್ತೆ. ಸಾಧನೆ ಮಾಡ್ತಕ್ಕಂಥವ್ರು ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗತ್ತೆ. ನಿಮಗೆ ಒಂದು ಉದಾಹರಣೆ ಹೇಳಿದರೆ ಗೊತ್ತಾಗ್ತದೆ. ನಾವೊಂದು ಯಾವುದೋ ಒಂದು ಬೈಕೋ ಒಂದು ಕಾರೋ ತಗೋಬೇಕು ಅಂತ ಇಟ್ಕೊಂಡು, ಒಂದು ಬ್ರ್ಯಾಂಡ್, ಒಂದು ಹೀರೋ ಹೊಂಡನೋ ಒಂದು ಯಾವುದೋ ಒಂದು ಶೈನೋ ಯಾವುದೋ ಒಂದು ಹೊಸ ಬ್ರ್ಯಾಂಡ್ ಬಂದಿದೆ, ಆ ಕಾರ್ ತೊಗೋಬೇಕು ಒಂದು ಅಂದ್ಕೊಂಡಿದ್ದೀವಿ ಅಂತ ಇಟ್ಕೊಳ್ರಿ. ಸುಮ್ಮನೆ ಉದಾಹರಣೆಗೆ ಹೊಂಡ ಅಂತ ಅಂದ್ಕೊಂಡೆ, ಯಾವ ಹೊಂಡ ಆ್ಯಕ್ಟಿವೋ ಯಾವುದೋ ಒಂದು ಇಟ್ಕೊಳ್ರಿ. ನೀವು ತೊಗೋಬೇಕು ಅಂದ್ಕೊಂಡಿರಿ. ಅವಾಗ ಏನಾಗುತ್ತಂದರೆ, ತೊಗೋಬೇಕು ಅಂತ ಯಾವಾಗ ಭಾವನೆ ನಿಮ್ಮಲ್ಲಿ ಆಯಿತೋ, ನಿಮಗೆ ರೋಡ್ನಾಗ ಹೋಗ್ಬೇಕಾದ್ರೆ ಏನು ತೊಗೋಬೇಕು ಬ್ರ್ಯಾಂಡ್ ಇರ್ತದಲ್ಲ, ಅದೇ ಬ್ರ್ಯಾಂಡ್ ಗಾಡಿಗಳೇ ನಿಮಗೆ ಎದುರಿಗೆ ಕಾಣಿಸ್ತವೆ. ಅಲ್ಲಿ ತನಕ ಒಂದು ಆ ರಸ್ತೆಗೆ ಅಡ್ಡಾಡೋ ನಮಗೆ ಕಾಣೋದೇ ಇಲ್ಲ, ಆದರೆ ಅವೇ ಕಾಣಿಸ್ತವೆ. ಇದರ ಅರ್ಥ ಏನು? ನಮ್ಮ ಫೋಕಸ್ ಎಲ್ಲಿದೆ ಅವೇ ಕಾಣಿಸ್ತವೆ ಅಂತ. ನಾವು ಈ ಸಾಧನೆಯಲ್ಲಿದ್ದೇವೆ ಅಂದರೆ ಅಂಥವ್ರು ಇಷ್ಟು ಜನಗಳು ಸಾಧನೆ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ ನಮಗೆ ಅರ್ಥ. ನಾವು ಎಲ್ಲಿದ್ದೀವಿ, ಏನು ಕತೆ ಸಾಧನೆ ಅಂತ ಗೊತ್ತಾಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಮಾತಾಡೋದು ಲೋಕಾರೂಢಿ ಹೆಂಗಿದೆ ಅಂದರೆ, ಪುರಾಣ ಸುಮ್ಮನೆ ನಾಮಕಾವಸ್ಥೆ ಮಾಡೋದ್ರಿ. ದೇವಸ್ಥಾನ ಮಾತಾಡೋದು ಹಾಗೆ. ನಾನು ನೋಡಿದ್ದೀನಿ ಒಂದಲ್ಲ ಎಲ್ಲ ದೇವಸ್ಥಾನಗಳು ಸುಮಾರು ಕಾಟಾಚಾರಕ್ಕೆ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ಅಂದರೆ, ವರ್ಷಕ್ಕೊಂದ್ಸಲಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾರೆ. ಯಾರು ಉಪಯೋಗ ಇಲ್ಲರಿ ಈ ಜನಗಳ ಮಾತಾಡೋಗಳೇ ಹಂಗೆ. ಯಾಕೆ ಸಾಧನೆ ಮಾಡಿದರೆ ಅವಾಗ ಗೊತ್ತಾಗುತ್ತೆ. ಅವ್ರು ಸಾಧನೆ ಮಾಡೋದಿಲ್ಲ, ಹಂಗಾಗಿ ಅವ್ರಿಗೆ ಅದು ಕಾಣೋದೇ ಇಲ್ಲ. ಅವ್ರಿಗೆ ಅದು ಬ್ರ್ಯಾಂಡ್ ಬೇಕು ಅಂತಂದ್ರೆ ನೋಡಿದಾಗ ರೋಡ್ನಾಗ ಅದೇ ಬ್ರ್ಯಾಂಡೇ ಕಾಣಿಸ್ತದೆ. ಅವ್ರಿಗದು ಬ್ರ್ಯಾಂಡ್ ಅನ್ನೋದೇ ಅವಶ್ಯಕತೆ ಇಲ್ಲಲ್ಲ, ಹಾಗಾಗಿ ಅಲ್ಲಿ ಕಾಣೋದಿಲ್ಲ. ಅವ್ರು ಆಲೋಚನೆ ಮಾಡೋದಿಲ್ಲ ಜನಕ್ಕೆ ಉಪಯೋಗ ಆಗ್ತದೆ, ಇದರಿಂದ ಜನಕ್ಕೆ ಉಪಯೋಗ ಆಗ್ಬೇಕಂತ ಭಾವನೆ ಇಲ್ಲ. ಮೊದಲನೇದು ಕೇವಲ ದುಡ್ಡು ಸಂಪಾದನೆ ಮಾಡಬೇಕು, ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು, ಏನು ಚೆನ್ನಾಗಿ ಕಾಣಂಗೆ ಮಾಡಬೇಕು, ಪೇಂಟ್ ಹಚ್ಚಬೇಕು, ಅಷ್ಟೇ. ಅದೊಂದೇ ಬಿಟ್ಟರೆ ಹೇಳ್ತಕ್ಕಂಥವ್ರಿಗೆ ಏನು ಅವ್ರ ಪರಿಸ್ಥಿತಿ ಹೆಂಗಿದೆ, ಯಾವ ಪರಿಜ್ಞಾನವೂ ಇಲ್ಲ. ಅವ್ರು ಎಷ್ಟು ಸಾಧನೆ ಮಾಡಿರ್ತಾರೆ, ಏನೂ ಇಲ್ಲ. ಏನು ಹೇಳ್ತಾ ಇದ್ದಾರೆ ಅದ್ರ ಕಡೆ ಗಮನನೇ ಇಲ್ಲ. ಯಾತಕ್ಕೆ ಕರೆಸಿದೀವಿ ಅನ್ನೋದೇ ಗಮನ ಇಲ್ಲದೆ ಸುಮ್ಮನೆ ಹೋಗ್ತಕ್ಕಂಥವ್ರು. ಯಾವಾಗ ಅಂದರೆ ಅದ್ರ ಕಡೆ ಗಮನ ಇಲ್ಲದೆ ಹೋದಾಗ. ನಮಗೊಂದು ಗಮನ ಯಾವಾಗ ಬರ್ತದೆ, ಅದ್ರ ಕಡೆಗಿದ್ದಾಗ ಮಾತ್ರ ಅದ್ರ ಗಮನ ಬರ್ತದೆ. ಅಂದರೆ ನಾವು ಯಾರು ಈ ಥರ ಮಾತಾಡೋರು ನೋಡಿದ್ದೀವಿ ಅಂದರೆ ಅವ್ರ ಸಾಧನೆ ಒಳಗಿಲ್ಲ ಅಂತ ಗ್ಯಾರಂಟಿ ಅಂಡರ್ಲೈನ್ ಮಾಡ್ಕೊಂಡು ಗುರ್ತು ಮಾಡ್ಬೋದು. ಈ ಥರ ಬಾಯಾಗ ಬಂತು ಈ ಮಾತು, ಸುಮ್ಮನೆ ಬಿಟ್ರಿ ಎಲ್ಲರೂ ಮಾಡ್ತಾರೆ, ಸುಮ್ಮನೆ ನಾಮಕೋಸ್ತಿ ಮಾಡ್ಬೇಕಂದ್ರೆ ಇವನು ಸಾಧನೆ ಮಾಡೋನಲ್ಲ ಅಂತ ಅವ್ರು ಬೋರ್ಡ್ ಹಾಕ್ಯಂದು ತಗಲಾಕ್ಯಂದು ಅಡ್ಡಾಡ್ತಿದ್ದಾರೆ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಸಾಧನೆ ಮಾಡೋರು ಎಲ್ಲ ಕಡೆಗೂ ಇದ್ದಾರೆ. ಅದು ನಾನು ನೋಡಿದ್ರೆ ಅನ್ನಿಸ್ತದೆ, ಎಷ್ಟೋ ಜನ ಸಾಧನೆ ಮಾಡೋಕೆ ಏನು ಮಾಡಬೇಕಂತ ಒಳಗೆ ಪಿಪಾಸೆ ಇದೆ. ನನಗೆ ಬೇಕು, ಯಾರು ಕೊಡ್ತಾರೆ ಏನೋ ಅಂತ ಆ ಪಿಪಾಸೆ ಇದೆ, ತಿಳ್ಕೊಳ್ಬೇಕು ಅನ್ನೋಂಥದ್ದು. ಆದರೆ ಈ ಜನಗಳು ಅರ್ಧ ಮುಚ್ಚಿ ಅಜ್ಞಾನದಿಂದ ಅದನ್ನು ಮುಚ್ಚಿ ಹಾಕ್ತಾ ಇದ್ದಾರೆ. ಕಲಿಯುಗ ಪ್ರಭಾವ, ಏನು ಮಾಡೋಕ್ಕಾಗಲ್ಲ. ಆದರೆ ಯಾರಿಗೆ ಬೇಕು ಅಂತ ಅನ್ನಿಸ್ತದಲ್ಲ ಅವ್ರಿಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಖಂಡಿತವಾಗಿಯೂ ನನಗೆ ಈ ಜ್ಞಾನ ಬೇಕು ಅಂತ ಅಂದ್ಕೊಂಡ್ರಿಗೆ ಆ ಜ್ಞಾನ ಖಂಡಿತವಾಗಿ ಸಿಗುತ್ತೆ. ಅದಕ್ಕಿರ್ತಕ್ಕಂಥ ದಾರಿ ತೆಗಿತದೆ, ಅದು ಓಪನ್ ಆಗುತ್ತೆ, ತೆರೆಯಲ್ಪಡ್ತದೆ. ಖಂಡಿತವಾಗಿ ನಂಬ್ರಿ, ಅಷ್ಟೇ ನಂಬ್ರಿ. ಅಮ್ಮ ನನಗೆ ಈ ಥರ ಬೇಕು, ನಾನು ಸಾಧನೆ ಮಾಡಬೇಕು ಅಂತ ನೀವು ಮನಸ್ಪೂರ್ವಕವಾಗಿ ಯಾವಾಗ ಅಂದ್ಕೊಳ್ತೀರಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ದಾರಿಗಳು ಓಪನ್ ಆಗ್ತವೆ, ದ್ವಾರಗಳು ತೆರೀತವೆ. ಇದರ ರಹಸ್ಯ ಇಲ್ಲಿ ಹೇಳ್ತಕ್ಕಂಥದ್ದು. ಸಾಲು ಎಲ್ಲ ಕಡೆಗಿದ್ದಾವೆ, ನಮಗಿಲ್ಲಿ ಕಾಣೋದಿಲ್ಲ. ಯಾರು ಬಿಟ್ಟರೆ ಕಲಿಯುಗದಾಗ ಏನಿಲ್ಲ, ಸುಮ್ಮನೆ ಹಿಂಗೆ ಮಾಡ್ತಾರೆ. ಎಷ್ಟೋ ಜನಗಳಿದೆ, ಆ ರೂಪದಲ್ಲಿ ಹೋದರೆ ಅಷ್ಟು ಗೊತ್ತಾಗುತ್ತೆ. ನೀವು ಮಾಮೂಲಾಗಿ ನೋಡಿದ್ರೆ ಎಲ್ಲರೂ ಆರಾಮಿದ್ದಾರೆ ಅನಿಸ್ತದೆ. ಇದು ಎಂಥದ್ದು, ಬೆಂಗಳೂರಾಗ ಒಂದು ಆಸ್ಪತ್ರೆ ಇದೆ, ದೊಡ್ಡ ಆಸ್ಪತ್ರೆ.
ಆಸ್ಪತ್ರೆಗೆ ಹೋದರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಜನ ಎಷ್ಟು ಪಿ ಎಲ್ಲರೂ ಅನಾರೋಗ್ಯ ಇರೋರೆ. ಆಸ್ಪತ್ರೆಗೆ ಹೋದರೆ ಅವರೆಲ್ಲರೂ ಅವರೇ. ಹಾಗೆ ಎಲ್ಲಿ ನಾವು ಯಾವ ರೂಟ್ನಲ್ಲಿ ಹೋಗ್ತೀವೋ ಅವರೇ ಕಾಣಿಸ್ತಾರೆ ಅಂತ. ಅಂದರೆ ನಾವು ನಮಗೇನು ಕಾಣಿಸ್ತದೆ ನಾವು ಆ ರೂಟ್ನಾಗ ಇದ್ದೀವಿ ಅಂತ ಅರ್ಥ. ನಾವು ಧ್ಯಾನ ಸ್ಥಿತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ನಮ್ಮ ಮಾತಾಡ್ತಿದ್ದೀವಿ ಕೇಳ್ತಿದ್ದೀವಿ ಅಂದರೆ ನಾವು ಆ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಅರ್ಥ. ಇದನ್ನು ಹೇಳ್ತಕ್ಕಂಥದ್ದು ನಮಗೇನು ಬೇಕೋ ಎಲ್ಲವನ್ನೂ ಆ ಜಗನ್ಮಾತೆ ದಾರಿ ಮಾಡಿಕೊಡ್ತಾಳೆ ಅನ್ನುವಂಥ ಸಾರಾಂಶ ಇದರೊಳಗಿದೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.